ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು ನ್ಯೂ ಫೌಂಡ್ ಹಿಂದುತ್ವದ ಮಾತು. ಅವರು ದಿನದಿಂದ ದಿನಕ್ಕೆ ಬಿ ಜೆ ಪಿಗೆ ಹತ್ತಿರ ಆಗ್ತಿದ್ದಾರೆ ಅಂತ ಆಗಲೇ ಪೊಲಿಟಿಕಲಿ ಜೋರು ಚರ್ಚೆಗಳು ಶುರುವಾಗ್ಬಿಟ್ಟಿದ್ದಾವೆ. ಕೆಲವೊಬ್ಬರಂತೂ ಇದಕ್ಕೆ ಜಂಪಿಂಗ್ ದ ಗನ್ಸ್ ಅನ್ನೋದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಖಚಿತ, ಕಾಂಗ್ರೆಸ್ನಿಂದಲೋ ಬಿ ಜೆ ಪಿಯ ಬೆಂಬಲದಿಂದಲೋ ಎನ್ನುವುದು ನಿರ್ಧಾರವಾಗಬೇಕಾಗಿದೆ ಅಂತೆಲ್ಲ ಮಾತಾಡ್ಬಿಟ್ರು. ಪಾಲಿಟಿಕ್ಸಲ್ಲಿ ಕೆಮಿಸ್ಟ್ರಿ ಒಂದು, ಮ್ಯಾಥಮೆಟಿಕ್ಸ್ ಅಂತ ಇನ್ನೊಂದಿರುತ್ತಲ್ಲ, ಮ್ಯಾಥಮೆಟಿಕ್ಸ್ ಪ್ರಕಾರ ಸೆಟ್ ಆಗ್ತಿಲ್ಲ. ಅವ್ರಿಗಿರುವ ಅತಿ ದೊಡ್ಡ ಡ್ರಾಬ್ಯಾಕ್ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ. 80-85 ಜನ ಎಮ್ ಎಲ್ ಎಗಳು ಬೇಕ್ರಿ. ಅಷ್ಟು ಜನ ಶಾಸಕರ ಬೆಂಬಲ ಇದ್ರೆ ಕಾಂಗ್ರೆಸ್ನಲ್ಲಿ ಸಿ ಎಮ್ ಆಗ್ತಾರೆ ಅವರು. ಜುಲೈ 31 ಲಾಸ್ಟ್ ಇಯರು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾದರು. ಅದಾದ ನಂತರ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ, ಇದು ಬಹುಶಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಟ್ಟೊಟ್ಟಿಗೆ ದಿಲ್ಲಿಗೆ ಹೋಗಿದ್ದರು. ಸಿದ್ದರಾಮಯ್ಯನವರು ವಾಪಸ್ ಬಂದರು. ಸುಮ್ಮನೆ ನಂಗೆ ರಫಾಗಿ ನೆನಪಿರೋದು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ವಾಪಸ್ ಬಂದರು, ಡಿ ಕೆ ಶಿವಕುಮಾರ್ ಮೋದಿ ಮೀಟ್ ಮಾಡ್ಕೊಂಡು ಬಂದರು. ಕರ್ನಾಟಕದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾತುಕತೆಗೆ ಅಂತ. ಅದಾದ ಮೇಲೆ ಶುರುವಾಗಿದ್ದಿತು. ಆಮೇಲೆ ಕುಂಭಮೇಳ ಅದು ಇದು ಎಲ್ಲವೂ ಆಯಿತು. ಬಹುಶಃ ರಾಮ ಮಂದಿರ ಲೋಕಾರ್ಪಣೆ ಏನು ಜನವರಿ 18ಕ್ಕೆ ಆಯ್ತಲ್ಲ, ಕಳೆದ ಸಲ ಜನವರಿ 22. ಅದೇನಾದರೂ ಈಗ ನಡೆದಿದ್ದರೆ ಆವಾಗ ಕಾಂಗ್ರೆಸ್ನವರು ಒಂದು ರೀತಿ ಬಾಯ್ಕಾಟ್ ಮಾಡಿಬಿಟ್ಟಿದ್ದಾರೆ ಅದನ್ನು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ಇಬ್ಬರಿಗೂ ಇನ್ವಿಟೇಷನ್ ಹೋಗಿತ್ತು, ಇಬ್ಬರು ಕೂಡ ಅದಕ್ಕೆ ಹೋಗಲಿಲ್ಲ. ಈಗೇನಾದ್ರು ಆಗಿದ್ದರೆ ಡಿ ಕೆ ಶಿವಕುಮಾರ್ ಹೋಗಿ ಕೂತ್ಕೊಂಡ್ಬಿಡ್ತಿದ್ರು ಏನಲ್ಲಿ. ಹಿ ವಾಂಟ್ಸ್ ಟು ಗಿವ್ ಅ ಮೆಸೇಜ್. ಈ ಮೆಸೇಜಿಂಗ್ ಪೊಲಿಟಿಕ್ಸ್ನಲ್ಲಿ ತುಂಬ ವರ್ಕ್ ಆಗ್ತವೆ. ನೆನ್ನೆ ಉದಾಹರಣೆ ಸಮೇತ ಹೇಳಿದೆ ನಾನು. ಪುಟ್ಪೂರ್ತಿಗೆ ಆಗ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಬಂದಿದ್ದರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಹೋಗಿದ್ದರು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಬೇಕು ಅಂತ ದೆಹಲಿ ಬಿ ಜೆ ಪಿ ವರಿಷ್ಠರ ಚಿಂತನೆ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಸ್ವತಃ ಮನವಿ ಮಾಡಿಕೊಂಡು ಯಡಿಯೂರಪ್ಪನವರು, ನಾನು ಹೆಂಗೂ ದಿಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಮ ಫ್ಲೈಟಲ್ಲಿ ಜೊತೆಗೆ ಬರಲ್ಲ ಅಂತ ಕೇಳ್ಕೊಂಡು ಮನಮೋಹನ್ ಸಿಂಗ್ ಅವ್ರ ಜೊತೆಗೆ ದಿಲ್ಲಿಗೆ ಹೋಗಿ ಇಳಿದ್ಬಿಟ್ರು. ದೊಡ್ಡ ಚರ್ಚೆ ಅದು. ಒಂದೇ ಫ್ಲೈಟಲ್ಲಿ ಹೋದರು. ಹೀಗೆ ಒಂದು ಸಲ ಸಿದ್ದರಾಮಯ್ಯನವ್ರ ಜೊತೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬಿಟ್ರು. ಇದೇ ಹಿಂಗೆ ಸಂದರ್ಭದಲ್ಲಿ ಚರ್ಚೆ. ಇದಕ್ಕೆ ಬಿ ಜೆ ಪಿಯವ್ರಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಕಾಂಗ್ರೆಸ್ನವ್ರಿಗೂ ಅಷ್ಟೇ ಕನ್ಫ್ಯೂಷನ್ನು. ಏನಂತ ಹೇಳಬೇಕು? ಜಗ್ಗಿ ವಾಸುದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬಿಟ್ರೆ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ನವ್ರು ಯಾರ್ಯಾರೇನೇನು ಹೇಳಿದ್ದಾರೆ ಅಂತ. ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ, ಅಜಯ್ ಸಿಂಗು, ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಹೈಕಮಾಂಡ್ ಇದೆ, ತಪ್ಪೇನಲ್ಲ. ಅವರು ಇಬ್ಬರು ನಾಯಕರೇ ನಮ್ದು. ಅವರಿಬ್ಬರು ನಾಯಕರು, ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಬಾಳ ಎಲ್ಲರೂ ನಾಯಕರು ಇದ್ದಾರೆ. ಎರಡಲ್ಲ, ಇನ್ನು ನಾಲ್ಕು ಎಲ್ಲರಿದ್ದಾರೆ. ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ. ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂತ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಅವತ್ತು ದಿವಸ ಸಂಘಟನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇವತ್ತು ದಿವಸ ಅವರು ಈಸ್ ಅ ಮಾಸ್ ಲೀಡರ್. ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನ ನೋಡಿ, ಅವ್ರ ಫೇಸ್ ನೋಡಿ ಇವತ್ತು ದಿವಸ ನಮ್ಮ ಸಾಮಾನ್ಯ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲರೂ ಕೊಡುಗೆ ಇದೆ. ಸರ್ಕಾರ ಬರಲಿಕ್ಕೆ ಜನರ ಆಶೀರ್ವಾದ ಮುಖ್ಯ ಅಲ್ಲ, ಅದು ಅವ್ರದ್ದು ಪರ್ಸನಲ್. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಆಫ್ ಸದ್ಗುರು ಅವರು ಕರೆದಿದ್ದಾರೆ. ಆ ಒಂದು ಹಂತದಲ್ಲಿ ಅವ್ರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ಅವರು ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಅವ್ರನ್ನ ಕೇಳಿ ಅವ್ರ ವಿಚಾರ. ನಾನು ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಸದ್ಗುರು ಅವ್ರು ಮಾತನಾಡಿರ್ತಕ್ಕಂಥ ಮಾತು, ನಾನು ಕೂಡ ಅವರು ಮಾತನಾಡ್ತಕ್ಕಂಥದ್ದಾಗಿರಲಿ, ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ. ವಿ ಆರ್ ಆಲ್ ಅವರ್ ಫ್ಯಾನ್ಸ್. ಶಿವನ್ ಭಕ್ತರು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಇವರೆಲ್ಲರೂ ಒಂದು ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ. ತೋರ್ಸ್ಕೊಳಕ್ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ನನಗೆ ಯಾಕೋ ನಾನು ಇದನ್ನ ಖಂಡನೆ ಮಾಡ್ತೀನಿ. ಹೈಕಮಾಂಡ್ ಸಂತೋಷ್ ಲಾಡ್ ಅವರು ಏನು ರಾಜಕೀಯದ ಬಗ್ಗೆ ಹೇಳಿದ್ರು ಅಂದರೆ, ಸದ್ಗುರು ಆ ವೇದಿಕೆ ಮೇಲೆ ರಾಜಕೀಯ ಮಾತಾಡಬಾರ್ದಾಗಿತ್ತು, ರಾಜಕೀಯ ಮಾತಾಡಬಾರ್ದು. ಏನು ರಾಜಕೀಯ ಮಾತಾಡಿದ್ರು ಸದ್ಗುರು? ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಹಿಯರ್ ಸದ್ಗುರು ಈಸ್ ಅ ಹೋಸ್ಟ್, ಅಮಿತ್ ಶಾ ಈಸ್ ಅ ಗೆಸ್ಟ್. ಅತಿಥಿಗಳನ್ನು ಆತಿಥ್ಯ ಕೊಡುವವರು ಅತಿಥಿಗಳ ಬಗ್ಗೆ 4 ಒಳ್ಳೆ ಮಾತಾಡೋದು ಸಂಪ್ರದಾಯ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅತಿಥಿಗಳ ಬಗ್ಗೆ ಆತಿಥ್ಯ ಕೊಡುವವರು 4 ಒಳ್ಳೆ ಮಾತಾಡೋದು ಸಂಪ್ರದಾಯ. ಇಲ್ಲಿ ಏನು ಒಳ್ಳೇದು ಮಾತಾಡಿದ್ರು?
ಆ್ಯಕ್ಚುಲಿ ಉದಾಹರಣೆ ತಗೊಂಡು ಹೇಳ್ತಾರೆ ಅವರು. ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ನೂರಾರು ಸಂಸ್ಥಾನಗಳಾಗಿ ಒಡೆದು ಹೋಗಿದ್ದ ಭಾರತವನ್ನು ಒಂದುಗೂಡಿಸಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲರು ಅದನ್ನು ಮಾಡಿದ್ರು. ಆಗ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಈಗ ಗೃಹ ಸಚಿವರಾಗಿ ಆಗಿರುವ ಅಮಿತ್ ಶಾ ಅವರು ಆಗಿನ ಏಕೀಕರಣದಲ್ಲಿ ಉಳಿದು ಹೋಗಿದ್ದ, ಪ್ರತ್ಯೇಕವಾಗಿ ಉಳಿದು ಹೋಗಿದ್ದ ಕಾಶ್ಮೀರವನ್ನೂ ಭಾರತದ ಜೊತೆಗೆ ಸೇರಿಸಿದರು. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲರು ಮಾಡದಂಥ ಕೆಲಸವನ್ನು ಈಗ ಅಮಿತ್ ಶಾ ಅವರು ಮಾಡಿದ್ದಾರೆ ಅಂದರು. ಇದನ್ನು ರಾಜಕೀಯ ಮಾತು ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ರು. 10 ವರ್ಷಗಳ ಹಿಂದೆ ತಿಂಗಳಿಗೊಂದು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಭಾರತದಲ್ಲಿ. ಬೆಂಗಳೂರಿನಲ್ಲೊಂದಂತೆ, ಪುಣೆ ಬಾಂಬ್ ಬ್ಲಾಸ್ಟು, ಮುಂಬೈ ಬಾಂಬ್ ಬ್ಲಾಸ್ಟು, ಡೆಲ್ಲಿ ಬಾಂಬ್ ಬ್ಲಾಸ್ಟು, ಬರೀ ಇಂಥವೇ ಸುದ್ದಿ ಕೇಳ್ತಾ ಇದ್ವಿ. 10 ವರ್ಷಗಳಿಂದ ಶಾಂತಿ ಇದೆ. ಇದು ಸಾಧ್ಯ ಆಗಿದ್ದು ಭದ್ರತಾ ಪಡೆಗಳಿಂದ. ಆ ಭದ್ರತಾ ಪಡೆಗಳ ನೇತೃತ್ವ ವಹಿಸಿರುವ ಅಮಿತ್ ಶಾ ಅವರಿಗೆ ಧನ್ಯವಾದಗಳು ಅಂದರು. ಇದು ಸಂತೋಷ್ ಲಾಡ್ ಹೇಳೋದು ಪೊಲಿಟಿಕಲ್ ಮಾತಾಯಿತು, ರಾಜಕೀಯದ ಮಾತಾಯಿತು. ಹೈಪೋಥೆಟಿಕಲಿ ಹೇಳ್ತೀನಪ್ಪ, ನಾಳೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರು, ಹೀಗೆ ಆತಿಥ್ಯ ವಹಿಸಿದಂಥವ್ರು. ಮೊದಲಾದರೆ ಹೆಣ್ಣು ಮಕ್ಕಳು ತಿಂಗಳ ಖರ್ಚಿಗೆ ಗಂಡನ ಹತ್ರ ಕೈ ಒಡ್ಕೊಂಡು ನಿಂತ್ಕೋಬೇಕಾಗಿತ್ತು. ಸಿದ್ದರಾಮಯ್ಯನವರು ನೋಡಿ ತಿಂಗಳ 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಕೊಡುವ ಮೂಲಕ ಗಂಡನ ಮುಂದೆ ಕೈ ಒಡ್ಡದಂಗೆ ಮಾಡಿದ್ದಾರೆ ಅಂತ ಯಾರಾದರೂ ಮಾತಾಡಿದ್ರೆ ಅದು ರಾಜಕೀಯದ ಮಾತಾಗತ್ತಾ? ರಾಜಕೀಯದ ಮಾತಾಗತ್ತಾ ಅದು? ಈಗ ಶಕ್ತಿ ಯೋಜನೆ ಬಂತು, ಹೆಣ್ಣು ಮಕ್ಕಳಿಗೆ ಬಸ್ ಪ್ರಯಾಣ ಉಚಿತ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆದರು. ಶಕ್ತಿ ಯೋಜನೆಯನ್ನು ನೀವು ಜಾರಿಗೊಳಿಸಿದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಅದರಲ್ಲೂ ಹೆಣ್ಣುಮಕ್ಕಳು ಬರೋದು ಜಾಸ್ತಿ ಆಗಿದೆ ಅಂತ. ಅದನ್ನು ರಾಜಕೀಯ ಪತ್ರ ಅನ್ನೋದಕ್ಕಾಗತ್ತಾ? ಅಂದರೆ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ ಅಂತ ಹೊಗಳದ್ರಿ, ಅದು ರಾಜಕೀಯ ಹೇಳಿಕೆ ಆಗತ್ತಾ? ಡೋಂಟ್ ಅಂಡರ್ಸ್ಟ್ಯಾಂಡ್. ನಾನೇ ಸದ್ಗುರು ಮಾತಾಡಿದ್ದು ಒಂದು ಸಲ ಕೇಳಿಸ್ಕೊಳ್ಳಿ. After independence, post-independence, there was one minister who was also Home Minister. Without him, the nation wouldn't have gotten consolidated. You know who I'm talking about. So, what Sardar Patel did at that time to put the nation together was one of the most significant acts post-independence. Otherwise, we wouldn't be one country. Present Home Minister, what's done is in some way a reflection of what Sardar Patel did at that time, once again stitching up the nation together. As all of you know, that slowly things were happening in the country, that every month there used to be a bomb blast. Next, where is the menu? Hyderabad, Bangalore, Mumbai, Pune, you name it. You have not heard of such things for the last 10 years. Thanks to all the agencies, forces, and above all, the one who leads them, our beloved Home Minister, and the determined hand with which he has handled this, has done many things, and parts of the country which were almost not like our country where militancy ruled, today largely is in control, and he has made a promise by 2026 completely that problem will be over, and we're all with you, sir, to fulfill that promise. And above all, a complete reintegration of Kashmir as a part of India. Correcting, this is not to find fault with anybody, but historically, when we make some mistakes, knowingly, unknowingly, but we don't know what compulsions they had at that time, this is not a judgment on anybody, but certain mistakes that we have done historically, correcting them later on is a very, very complicated thing. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.